ಅಮ್ಮ ಹೇಳ್ತೀನಿ. ಅಚ್ಚು, ಅಣ್ಣ ಆಫೀಸ್ಗೆ ಹೋಗಿಲ್ವಾ ನೀನು? ಇನ್ನೂ ಇಲ್ಲ ಅಣ್ಣ. ತುಂಬಾ ದಿನದಿಂದ ನನ್ನ ಮನಸ್ಸಲ್ಲಿ ದೊಡ್ಡ ಭಾರನ ಹೊತ್ಕೊಂಡು ನನ್ನ ಹೆಗಲ್ ಮೇಲೆ ಹಾಗೆ ಹೊತ್ಕೊಂಡು ಓಡಾಡ್ತಾ ಇದ್ದೀನಿ. ಆದ್ರೆ ಇನ್ಮೇಲೆ ನನ್ನಿಂದ ಹೊರೋದಕ್ಕಾಗಲ್ಲ. ಅದನ್ನ ಇಳಿಸ್ಲೇಬೇಕು. ಅಯ್ಯೋ ಕಂದ, ಏನಮ್ಮ ಹೇಳ್ತಾ ಇದೀಯ ನೀನು? ನಿನ್ನ ಮನಸ್ಸಲ್ಲಿ ಭಾರನ? ಅಯ್ಯಯ್ಯೋ ಬೇಡಮ್ಮ. ನೀನು ಸುಖವಾಗಿರ್ಬೇಕು, ಸಂತೋಷವಾಗಿರ್ಬೇಕು, ನೀನ್ ನಡೆಯೋ ದಾರಿಯಲ್ಲಿ ಹೂವು ಹಾಸ್ಬೇಕು ಅಂತ ಬಯಸ್ತಾ ಇರೋರು ನಾವಿಬ್ರು. ಬೇಡ ಕಂದ, ಇಳಿಸ್ಬಿಡು. ಆ ಭಾರನ ಇಳಿಸ್ಬಿಡು. ಅದನ್ನ ಹೊರಕ್ಕೆ ನಾನಿದ್ದೀನಿ. ಇಲ್ಲಿ ನೋಡು, ನನ್ನ ಕೈಲಾಗ್ಲಿಲ್ಲ, ನಿಮ್ಮ ಅತ್ತಿಗೆ ನಾನು ಇಬ್ರು ಇದ್ದೀವಿ. ಹೇಳು ಕಂದ. ಏನಾಯ್ತು ಅಚ್ಚು? ಏನು ಆ ಭಾರ? ಇಷ್ಟ ದಿನ ಯಾಕದನ್ನ ಹೊತ್ಕೊಂಡು ಓಡಾಡ್ತಿದ್ದೆ? ಅಚ್ಚು, ನಿನಗೀ ಮದ್ವೆ ಇಷ್ಟ ಇಲ್ವಾ? ಅಥವಾ ಆಫೀಸಲ್ಲೇನಾದ್ರೂ, ಅಥವಾ ನೀನ್ ಯಾರನ್ನಾದ್ರೂ ಲವ್ ಮಾಡಿ ಹೇಳಕ್ ಸಂಕೋಚ ಪಟ್ಕೋತಿದ್ಯಾ? ಸುಮತಿ, ಏನ್ ಮಾತು ಅಂತ ಆಡ್ತೀಯ ನೀನು? ಒಂದ್ ವೇಳೆ ಆತರ ನನ್ನ ತಂಗಿ ಲವ್ ಮಾಡಿದ್ರೆ ನಮ್ಮಿಬ್ಬರಿಗೂ ಹೇಳೋದಿಲ್ವಾ? ನೀನೇನು ರೀ, ನಾನು ಆ ಅರ್ಥದಲ್ಲಿ ಹೇಳಲಿಲ್ಲ ರೀ. ಅವಳ ಮನಸ್ಸಿನ ಭಾವನೆ ಏನು? ನೀನು ಯಾವ ಅರ್ಥದಲ್ಲೂ ಮಾತಾಡಬೇಡ. ನನ್ನ ತಂಗಿ ಮದುವೆನ ಇಷ್ಟಪಟ್ಟೆ ಇಲ್ಲಿ ತನಕ ಮುಂದುವರೆಯಕ್ಕೆ ಹೇಳಿರೋದು. ಹಾಗಂತ ನೀವೆಲ್ಲರೂ ಅನ್ಕೊಂಡಿದ್ದೀರಾ? ಎಲ್ಲರೂ ಅನ್ಕೊಂಡಿದ್ದೀರಾ? ಆದ್ರೆ ನನಗೆ ಮದುವೆ ಇಷ್ಟ ಇಲ್ಲ. ಅಚ್ಚು, ಏನ್ ಮಾತಾಡ್ತಿದ್ಯಮ್ಮ? ಅಣ್ಣ, ಒಂದ್ ಹೆಣ್ಣು ಎಷ್ಟು ಸಲ ಮದುವೆ ಆಗ್ತಾಳಣ್ಣ? ನನಗೆ ಈಗಾಗಲೇ ಮದುವೆ ಆಗಿದೆ. ಅಮ್ಮ, ಯಾಕಮ್ಮ? ಯಾಕೋ ಏನೇನೋ ಮಾತಾಡ್ತಾ ಇದೀಯಾ? ನೋಡು, ತಮಾಷೆಗೂ ಹಾಗೆಲ್ಲ ಮಾತಾಡ್ಬೇಡ ನೀನು. ಅದನ್ನ ತಡ್ಕೊಳ್ಳೋ ಶಕ್ತಿ ನಮ್ಗಿಲ್ಲ. ನೋಡು, ನಿಂಗೆ ಮದುವೆ ಇಷ್ಟ ಇಲ್ವಾ? ಹುಡುಗ ಚೆನ್ನಾಗಿಲ್ವಾ? ಹೇಳು, ಕ್ಯಾನ್ಸಲ್ ಮಾಡ್ಬೇಡ. ಅಥವಾ ನಿಮ್ಮ ಅತ್ತಿಗೆ ಹೇಳ್ದಂಗೆ ಯಾರನ್ನಾರು ಲವ್ ಮಾಡಿದ್ಯಾ? ಹೇಳಮ್ಮ. ಅದ್ ಯಾರೇ ಆಗಿರ್ಲಿ, ಅವನ್ ಕೈ ಕಾಲಿಗೆ ಬಿದ್ದು ನಾವು ಮದುವೆ ಮಾಡಿಸ್ತೀವಿ. ನಾನು ಅರ್ಚನಾ ಅಲ್ಲ.